ಹಾಯ್ ಎಲ್ಲರಿಗೂ ನಮಸ್ತೆ. ಚೈನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇಲ್ಲಿ ನಮ್ಮ ಮಾವ ಶನಿವಾರ ರಾತ್ರಿನೇ ಕಾಯಿನ ಸುಲ್ಕೊಡ್ತಾ ಇದ್ರು. ಯಾಕೆಂದರೆ ಬೆಳಗ್ಗೆ ಇವರು ಸುಲ್ಕೊಡೋಕ್ಕೆ ಟೈಮ್ ಆಗೋಗ್ಬಿಡುತ್ತೆ ಬೇಳೆ ಹಾಕೋದಕ್ಕೆ ಅಂತಲೇ ಸುಲ್ಕೊಟ್ರು. ಆಮೇಲೆ ಹಬ್ಬದ ದಿನ ಬೆಳಗ್ಗೆ ಎದ್ಬಿಟ್ಟು ನಮ್ಮ ಅತ್ತೆನೇ ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದರು. ಬಾಗಿಲೆಲ್ಲ ತೊಳೆದು ಅಷ್ಟರಲ್ಲಿ ನಾನು ಎದ್ಬಿಟ್ಟು ಸ್ನಾನಕ್ಕೆ ಹೋದೆ. ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಮಾವ ಹಾಲೆಲ್ಲ ತೊಗೊಬಂದಿಟ್ಟಿದ್ರು. ಸೊ ಅವರಿಗೆ ಟೀ ಮಾಡಿಕೊಟ್ಟೆ. ಅವ್ರು ಕುಡಿದ್ರು, ನಮ್ಮ ಅತ್ತೆನೂ ನಮ್ಮ ಮಾವ ಕುಡಿದ್ರು. ಆಮೇಲೆ ನಮ್ಮ ಮಾವ ಬಾಗಿಲು ತೋರಣ ಕಟ್ಟೋದಕ್ಕೆ ಅಂತಲೇ ಮಾವಿನ ಎಲೆಗಳನ್ನ ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಬಂದಿದ್ರು. ಅಂದರೆ ತುಂಬ ಚೆನ್ನಾಗಿರೋವನ್ನ ಬಿಡಿಸ್ಕೊಂಬಂದಿದ್ರು. ಸೊ ಅವರು ಬಾಗಿಲಿಗೆ ದಾರನ ಅಳತೆ ಮಾಡಿಬಿಟ್ಟು, ಹೊಸದು ದಾರನ ಅಳತೆ ಮಾಡಿಬಿಟ್ಟು ಚೇರಿನ ತುದಿ ಚೇರಿನ ಕಾಲಿಗೆ ಮತ್ತು ಕಂಬಿಗೆ ಕಟ್ಕೊಂಡ್ಬಿಟ್ಟು ಬಾಗಿಲು ತೋರಣನ ಕಟ್ತಾಯಿದ್ರು, ರೆಡಿ ಮಾಡ್ಕೊತಾ ಇದ್ರು. ಸೊ ನಾನು ಬೇಳೆ ಹಾಕೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ಕಾಯಿನೆಲ್ಲ ಬಿಡಿಸ್ಬಿಟ್ಟು ಅದನ್ನು ನೀರಿಗೆ ಹಾಕೊಂಬಿಟ್ಟು ಕಾಯಿನ ತುರಿತಾ ಇದ್ದೆ. ಸೊ ಕಾಯಿ ತುರಿದ್ಬಿಟ್ಟು ಹಾಗೆ ಬೆಲ್ಲನೂ ಜಜ್ಜಿ ಇಟ್ಕೊಂಡೆ. ಆಮೇಲೆ ನಮ್ಮ ಮಾವ ಅಷ್ಟರಲ್ಲಿ ಬಾಗಿಲಿಗೆ ತೋರಣ ಎಲ್ಲ ಕಟ್ಬಿಟ್ಟು ಬೇವಿನ ಸೊಪ್ಪು ಮಾವಿನ ಸೊಪ್ಪೆಲ್ಲ ಇಟ್ಟಿದ್ರು. ಆಮೇಲೆ ನಮ್ಮ ಅತ್ತೆ ಅಷ್ಟರಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡ್ಬಂದು ಗ್ಯಾಸ್ ಎಲ್ಲ ತೊಳೆದ್ಬಿಟ್ಟು ಗ್ಯಾಸಿಗೆ ಪೂಜೆ ಮಾಡಿಬಿಟ್ಟು ಬೇಳೆ ಹಾಕೋದಕ್ಕೆ ಇಟ್ಟರು. ಬೇಳೆ ಬೇಯೋ ಅಷ್ಟರಲ್ಲಿ ನನ್ನ ಮಗಳಿಗೆ ಎಣ್ಣೆ ಎಲ್ಲ ಹಚ್ಬಿಟ್ಟು ಸ್ನಾನ ಮಾಡಿಸಿ ಈ ಥರ ರೆಡಿ ಮಾಡಿದೆ. ತಿಂಡಿಗೆ ಬಂದುಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಹಬ್ಬ ಅಲ್ವಾ, ಮಾವಿನಕಾಯಿ ಚಿತ್ರಾನ್ನ ಮಾಡಲೇಬೇಕು ಯುಗಾದಿ ಹಬ್ಬಕ್ಕೆ. ಎಲ್ಲರೂ ತಿಂಡಿ ತಿಂದರು. ಮತ್ತು ಆಮೇಲೆ ಅಂದರೆ ಗರುಡಗಂಬ ಅಂತೀವಿ ಇದನ್ನು. ಗರುಡಗಂಬ ಜಾತ್ರೆ ಭಾವನಾಸಿ ಬರುತ್ತೆ. ಇದು ಬಂದ್ಬಿಟ್ಟು ಪ್ರತಿ ವರ್ಷ ಇದು ಬಂದು ನಮ್ಮ ಮನೆಗೆ ಪೂಜೆ ಮಾಡಿ ಗೋವಿಂದನ ಇಟ್ಟಾದ್ಮೇಲೆ ಸೊ ನಮಗೆ ಮನೇಲಿ ಪೂಜೆ ಮಾಡೋದು. ನಾವು ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಅವ್ರು ಬಂದೋದ್ಮೇಲೆ ಪೂಜೆ ಎಲ್ಲ ಮಾಡಿ ಇಲ್ಲಿ ಬೇವು ಬೆಲ್ಲ ಇಟ್ಬಿಟ್ಟು ಒಬ್ಬಟ್ಟು ಎಡೆಗೆ ಇಟ್ಬಿಟ್ಟು ಪೂಜೆ ಮಾಡಿ ಬೇವು ಬೆಲ್ಲನ ನನ್ನ ಮಗಳಿಗೆ ಕೊಟ್ಟೆ. ಸೊ ನನ್ನ ಮಗಳು ಮನೆಯಲ್ಲಿರೋರಿಗೆಲ್ಲರಿಗೂ ಬೇವು ಬೆಲ್ಲನ ಕೊಡ್ತಾ ಇದ್ದಾಳೆ. ಸೊ ನಾನಿಲ್ಲಿ ಬರೀ ಬೇವು ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದೆ. ಇಲ್ಲ ಒಬ್ಬೊಬ್ಬರು ಕಡಲೆ ಬೀಜನ ಹುರಿದು ಹಾಕ್ತಾರೆ, ಹುರ್ಗಡ್ಲೆ ಹಾಕ್ತಾರೆ, ಮತ್ತು ಬಾಳೆಹಣ್ಣು ಕಟ್ ಮಾಡಿ ಹಾಕ್ತಾರೆ. ಸೊ ನಾನಿಲ್ಲಿ ಯಾವುದು ಬಾಳೆಹಣ್ಣು ಕಟ್ ಮಾಡಿ ಹಾಕಿರಲಿಲ್ಲ, ಕಡಲೆ ಬೀಜನೂ ಹುರಿದು ಹಾಕಿರಲಿಲ್ಲ. ಸೊ ಹಾಗೆ ಬೇವು ಮತ್ತು ಬೆಲ್ಲನೇ ಇರಲಿ ಅಂತ ಹೇಳ್ಬಿಟ್ಟು ಅದೇ ಥರ ಮಾಡಿ ಕೊಟ್ಟಿದ್ದೆ. ಸೊ ನನ್ನ ಮಗಳು ಮನೆಯಲ್ಲಿರೋರಿಗೆಲ್ಲ ಕೊಡ್ತಾ ಇದ್ಲು. ಸೊ ಫಸ್ಟು ಮನೆಯಲ್ಲಿರೋರಿಗೆಲ್ಲ ಬೇವು ಬೆಲ್ಲನ ಕೊಟ್ಬಿಟ್ಟು ಅವಳು ಮನೇಲಿ ಅಂದರೆ ಊರಲ್ಲಿರೋರಿಗೆಲ್ಲ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋದ್ಲು. ಸೊ ನಾವು ಪ್ರತಿ ವರ್ಷ ನಾನು ಹೋಗ್ತಾ ಇದ್ದೆ. ಈ ವರ್ಷ ನನ್ನ ಮಗಳೇ ಹೋಗಿ ಕೊಟ್ಬರ್ತೀನಿ ಅಂದ್ಲು. ಅವಳು ಹೋಗಿದ್ದಕ್ಕೆ ನಾವು ಒಬ್ಬಟ್ಟು ಸುಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ಇಲ್ಲಿ ನಾನು ಒಬ್ಬಟ್ಟನ್ನ ತೊಟ್ಟಿ ಕೊಡ್ತಾ ಇದ್ದೆ. ಸೊ ನಮ್ಮ ಚಿಕ್ಕತ್ತೆ ಬೇಯಿಸ್ತಾ ಇದ್ರು. ಸೊ ನೋಡಿ, ಒಬ್ಬಟ್ಟು ಮಿಕ್ಸಿಲೇ ರುಬ್ಕೊಂಡ್ವಿ. ಈ ಸತ ಕಲ್ಲಲ್ಲೇನು ರುಬ್ಬಲಿಲ್ಲ. ಸೊ ರುಬ್ಬಿಟ್ಟು ಒಬ್ಬಟ್ಟು ಮಾಡ್ತಾಯಿದ್ವಿ ನಾನು ನಮ್ಮ ಅತ್ತೆ. ಈ ಕಡೆ ಒಂದು ಸೈಡಲ್ಲಿ ಬಂದುಬಿಟ್ಟು ನಮ್ಮ ಮಾವ ಅಂದರೆ ನಮ್ಮ ಚಿಕ್ಕ ಮಾವ ಮತ್ತು ನಮ್ಮ ದೊಡ್ಡತ್ತೆ ಹೆಸ್ರು ಬೇಳೆಗೆ ರೆಡಿ ಮಾಡ್ಕೊತಾ ಇದ್ರು. ಇಲ್ಲಿ ಹೆಸ್ರು ಬೇಳೆ ಅಂದರೆ ನಮ್ಮ ಮನೇಲಿ ಕಾಳು ತೊಗೊಬಂದ್ಬಿಟ್ಟು ಅಂಗಡಿಯಿಂದ ಅದನ್ನು ಒಡೆದ್ಬಿಟ್ಟು ಹೆಸ್ರು ಬೇಳೆನ ಮಾಡಿರುತ್ತೆ ನಮ್ಮ ಅತ್ತೆ. ಸೊ ಅದನ್ನು ನೆನೆಸಿ ಇಟ್ಟಿದ್ರು. ಅದು ತುಂಬ ಸಿಪ್ಪೆ ಇರುತ್ತಲ್ಲ, ಅದನ್ನು ನೀಟಾಗಿ ನಮ್ಮ ಅತ್ತೆ ಎಲ್ಲ ಒಂದು 6-7 ಸಲ ನೀರು ಹಾಕ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಅಷ್ಟರಲ್ಲಿ ನಮ್ಮ ಮಾವ ಅದಕ್ಕೆ ಸೌತೆಕಾಯಿ, ಮೆಣಸಿನ್ಕಾಯಿ, ಕ್ಯಾರೆಟು, ಕಾಯಿ ಅದನ್ನೆಲ್ಲ ತುರಿದ್ಬಿಟ್ಟು ರೆಡಿ ಮಾಡಿದರು. ಅದನ್ನು ನಮ್ಮ ಅತ್ತೆ ಕೊಟ್ಟರು. ಇಬ್ಬರು ಬೆರೆಸ್ಬಿಟ್ಟು ರೆಡಿ ಮಾಡಿಟ್ರು. ಅಷ್ಟರಲ್ಲಿ ಅಡುಗೆ ಎಲ್ಲ ಫುಲ್ ರೆಡಿ ಆಗಿತ್ತು. ಸೊ ಊಟ ಮಾಡ್ತಾಯಿದ್ರು. ನಮ್ಮ ಮನೆಯವ್ರು ಊಟ ಮುಗಿಸ್ಬಿಟ್ಟು ಆಮೇಲೆ ಎಣ್ಣೆ ಹಚ್ಕೊತಾ ಇದ್ರು. ಏಕೆಂದರೆ ಈ ವರ್ಷ ಬೆಂಗಳೂರಿಂದ ಪೂಜೆ ಎಲ್ಲ ಮಾಡಿಬಿಟ್ಟು ಬಂದಿದ್ದರಿಂದ ಸೊ ಅವರು ಆಮೇಲೆ ಹಚ್ಕೊತೀನಿ ಅಂತ ಹೇಳ್ಬಿಟ್ಟು ಹಚ್ಕೊತಾ ಇದ್ರು. ಇಲ್ಲಿ ನಮ್ಮ ಅತ್ತೆ, ನನ್ನ ಮೈದ ಅವರೆಲ್ಲ ಊಟಕ್ಕೆ ಕೂತಿದ್ರು. ಸೊ ಎಲ್ಲರೂ ಊಟನ ಮಾಡಿಕೊಂಡು ಉಗಾದಿ ಹಬ್ಬಕ್ಕೆ ಒಬ್ಬಟ್ಟಿನ ಸಾರು, ಅನ್ನ, ಚಿತ್ರಾನ್ನ, ಪಲ್ಯ, ಹೆಸರು ಬೇಳೆ ಇಷ್ಟು ಮಾಡ್ಕೊಂಡಿದ್ವಿ. ಸಂಜೆಗೆ ಬೋಂಡ ಮತ್ತು ಹಪ್ಪಳ ಮಾಡಿಕೊಂಡು ತಿಂದ್ಬಿಟ್ಟು ಅವತ್ತಿನ ದಿನನ ಮುಗಿಸಿದ್ವಿ. ಉಗಾದಿ ಹಬ್ಬದ ದಿನನ ಮುಗಿಸಿ ಅವತ್ತಿನ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ನಾವು ಸಮಾಧಿ ಪೂಜೆಗೆ ಹೋಗ್ತೀವಿ. ಕರಿ ಹಬ್ಬದ ದಿನ ಪ್ರತಿಯೊಂದು ಮನೆಯಲ್ಲೂ ಕೂಡ ಸಮಾಧಿ ಹತ್ರ ಹೋಗ್ತೀವಿ. ಇದು ನೋಡಿ ನಮ್ಮ ಹೊಲ ಅಂದರೆ ನಮ್ಮ ಅಪ್ಪ, ನಮ್ಮ ಅಜ್ಜಿ, ನಮ್ಮ ತಾತಾರ್ದು, ನಮ್ಮ ಅಮ್ಮರದ್ದು ಹೊಲ. ಸೊ ಇಲ್ಲಿಗೆ ಬಂದ್ವಿ ಎಲ್ಲರೂ ಕೂಡ. ಸೊ ಫಸ್ಟು ನಾವು ಎಲ್ಲ ರೆಡಿ ಆಗಿಬಿಟ್ಟು ಪೂಜೆ ಸಾಮಾನು ಅದನ್ನೆಲ್ಲ ತೊಗೊಂಡು ರೆಡಿ ಆಗಿಬಿಟ್ಟು ಬಂದ್ವಿ. ನಮ್ಮಮ್ಮರೆಲ್ಲ ಗಾಡೀಲಿ ಬಂದರು. ಸೊ ನಮ್ಮ ಅಜ್ಜಿನ ಗಾಡೀಲಿ ಬಂದಿತ್ತು. ನಮ್ಮ ಅಜ್ಜಿ ಬಂದ್ಬಿಟ್ಟು ಅದು ಅಂದರೆ ಸಮಾಧಿ ಹತ್ರ ಬಂದ್ಬಿಟ್ಟು ಆ ಕಡೆ ಎಲ್ಲ ಅಂದರೆ ಕಲ್ಲೆಲ್ಲ ಇಟ್ಬಿಟ್ಟು ದೀಪ ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ರು, ನೀರೆಲ್ಲ ಹಾಕ್ಬಿಟ್ಟು. ಅಷ್ಟರಲ್ಲಿ ನಾನು, ನಮ್ಮಮ್ಮ, ನನ್ನ ತಂಗಿರೆಲ್ಲ ನೆಡ್ಕೊಂಡು ಬಂದಿದ್ದು. ಸೊ ನೆಡ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಗೋಗ್ಬಿಡ್ತು. ಸೊ ಅಲ್ಲಿಂದ ಬಂದ್ಬಿಟ್ಟು ನಾವು ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ, ಅಷ್ಟರಲ್ಲಿ ನಾವು ಪೂಜೆ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಅತ್ತೆರೆಲ್ಲ ಬಂದರು. ನಮ್ಮ ಅತ್ತೆ, ನಮ್ಮ ಮಾವರೆಲ್ಲ ಬಂದರು ಹೊಲ್ದ ಹತ್ರಕ್ಕೆ. ಇವರು ನಮ್ಮಮ್ಮ
ನನ್ನ ತಂಗಿ, ಇವರೇ ನಮ್ಮಪ್ಪ ನೋಡಿ, ಇವರಿಬ್ಬರು ನನ್ನ ತಂಗಿಯರು, ಅವ್ರು ನಮ್ಮ ಅತ್ತೆ ನಮ್ಮ ಮಾವ, ಇವರು ನಮ್ಮ ಚಿಕ್ಕಮ್ಮರಿಬ್ಬರು, ನಮ್ಮ ಅಜ್ಜಿ, ಅಲ್ಲಿ ಬರ್ತಿರೋದು ನಮ್ಮ ಚಿಕ್ಕಪ್ಪ, ನಮ್ಮ ಲಾಸ್ಟ್ನೇ ಆಂಟಿ ಅವ್ರ ಗಂಡ. ಸೊ ಎಲ್ಲರೂ ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ಈ ಕಡೆ ಬಿದ್ರು ಇದೆ, ನಮ್ಮದು ಹೊಲದಲ್ಲಿ ಬಿದ್ರು ಮತ್ತು ಆಲದ ಮರ ಇದೆ. ಇವಾಗಲೂ ಕೂಡ ಆಲದ ಮರ ಇದೆ. ಪ್ರತಿ ವರ್ಷ ಆಲದ ಮರದ ಕೆಳಗಡೆ ಕುತ್ಕೊಂಡು ನಾವು ಪೂಜೆ ಎಲ್ಲ ಮುಗಿಸಿ ಇದನ್ನೆಲ್ಲ ತಿಂತಾಯಿದ್ವಿ. ಬಟ್ ಈ ವರ್ಷ ಏನಾಯಿತು ಅಂದರೆ ನೋಡಿ, ಬಿದ್ರು ಫುಲ್ಲು ಅಂದರೆ ಆಲದ ಮರ ಸಮೇತ ಕವರ್ ಮಾಡ್ಕೊಂಬಿಟ್ಟು ನೆಲದವರೆಗೂ ಬಿದ್ರು ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಸೊ ಅದು ಅಲ್ಲಿ ನೆರಳು ಇರಲಿಲ್ಲ ಈ ವರ್ಷ. ಸೊ ಹಾಗಾಗಿ ನಾವು ಇಲ್ಲಿ ಫಸ್ಟು ಪೂಜೆ ಮಾಡ್ಕೊತಾ ಇದ್ದೀವಿ ನೋಡಿ ಎಲ್ಲರೂ. ಅಂದರೆ ನಾವು ನಮ್ಮೂರಲ್ಲಿ ಹೆಂಗೆ ಅಂದರೆ ಕರಿ ಹಬ್ಬದ ದಿನ ಪ್ರತಿಯೊಬ್ಬರು ಮನೆಯವರು ಅವ್ರವ್ರದ್ದು ಹಿರಿಯವ್ರದ್ದು ಪೂಜೆ ಮಾಡೋದಕ್ಕೆ ಸಮಾಧಿ ಹತ್ರ ಹೋಗ್ತಾರೆ. ಸಮಾಧಿ ಹತ್ರಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಗೆ ಹೆಸ್ರು ಬೇಳೆ ಮಾಡ್ಕೊಂಡು ಹೋಗಿರ್ತೀವಿ. ಹೆಸ್ರು ಬೇಳೆನ ನೆನೆಸೆಲ್ಲ ರೆಡಿ ಮಾಡ್ಕೊಂಡು ಹೋಗಿರ್ತೀವಿ. ಮತ್ತು ಮಜ್ಜಿಗೆ ಏನು ತೊಗೊಂಡು ಹೋಗಲ್ಲ, ಪಾನಕ ಮಾಡ್ಕೊಂಡು ಹೋಗಿರ್ತೀವಿ. ಸೊ ಇದು ಪಾನಕ ಮತ್ತು ಹೆಸ್ರು ಬೇಳೆನ ತೊಗೊಂಡೋಗಿ ಅವರಿಗೂ ಕೂಡ ಎಡೆ ಇಟ್ಬಿಟ್ಟು ಅವರಿಗೆ ಪೂಜೆ ಮಾಡಿಬಿಟ್ಟು ನಾವು ಬರೋದು. ಇಲ್ಲಿ ಒಬ್ಬೊಬ್ಬರು ಕಡಲೆಬೇಳೆನ ನೆನೆಸ್ಬಿಟ್ಟು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಮನೇಲಿ ಯಾವಾಗೂ ಹೆಸ್ರು ಬೇಳೆನೇ ಮಾಡಿಕೊಂಡು ತಗೊಂಡೋಗಿ ಹಿರಿಯರಿಗೆ ಇಟ್ಟು ಇಲ್ಲಿ ಬರೋದು. ಈ ವರ್ಷ ಸೋಮವಾರ ಕರಿ ಹಬ್ಬ ಆಗಿದ್ದರಿಂದ ನಮ್ಮ ಮನೇಲಿ, ಅಮ್ಮವ್ರ ಮನೇಲೂ ನಮ್ಮ ಅತ್ತೆ ಮನೇಲಿ ಎಲ್ಲರೂ ಅಂದರೆ ಎಷ್ಟು ಜನ ಇದ್ವೋ ಮನೇಲಿ ಅಷ್ಟು ಜನನೂ ಸಮಾಧಿ ಪೂಜೆಗೆ ಬಂದಿದ್ವಿ. ಏಕೆಂದರೆ ಪ್ರತಿ ವರ್ಷ ಕರಿ ಹಬ್ಬದ ನೆಕ್ಸ್ಟಿಗೆ ಕರಿ ಹಬ್ಬ ಬಂದಿದ್ದರಿಂದ ಸ್ವಲ್ಪ ಜನ ನಾನ್ ವೆಜ್ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮನೇಲೇ ಉಳ್ಕೊಳೋರು. ಇನ್ನು ಸ್ವಲ್ಪ ಮಿಕ್ಕಿದವರೆಲ್ಲ ಬಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ಈ ವರ್ಷ ಸೋಮವಾರ ಬಂದಿದ್ದರಿಂದ ಅಮ್ಮ ಮನೇಲೂ ತಿನ್ನಲ್ಲ, ಅತ್ತೆ ಮನೇಲೂ ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಮನೇಲಿರೋರು ಎಲ್ಲರೂ ಕೂಡ ಬಂದಿದ್ವಿ. ಸೊ ಬಂದ್ಬಿಟ್ಟು ಎಲ್ಲರೂ ಪೂಜೆ ಮಾಡಿಕೊಂಡು ಇದೊಂಥರ ತುಂಬ ಖುಷಿ ಆಗೋಯಿತು ಹಬ್ಬದ ದಿನ, ನೆಕ್ಸ್ಟ್ ಡೇ ಹಬ್ಬದ ದಿನ. ಏಕೆಂದರೆ ಯಾರೂ ಬರ್ತಿರ್ಲಿಲ್ಲ, ಯಾರಾದರೂ ಒಂದು 6-7 ಜನ ಬರ್ತಾಯಿದ್ವಿ, ಸುಮ್ಮನೆ ಆಗ್ತಾಯಿದ್ವಿ. ಈ ವರ್ಷ ಎಲ್ಲರೂ ಬಂದಿದ್ದು ನಮಗಂತೂ ತುಂಬ ಖುಷಿ ಆಯಿತು. ಇವರು ನಮ್ಮಮ್ಮನ 2ನೇ ತಂಗಿ, ಆ ಕಡೆ ಪೂಜೆ ಮಾಡ್ತಿದ್ದಾರಲ್ಲ ಪಿಂಕ್ ಕಲರು, ಅವ್ರು ನಮ್ಮಮ್ಮನ ಲಾಸ್ಟ್ನೇ ತಂಗಿ. ಇನ್ನೊಂದು ಚಿಕ್ಕಮ್ಮ ಇದ್ದಾರೆ ನನಗೆ, ಅವ್ರು ಬಂದಿರಲಿಲ್ಲ. ಅವರು ಮಾವಂಗೆ ಪೂಜೆ ಮಾಡಿಬಿಟ್ಟು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಸಂಜೆ ಬಂದರು. ಸೊ ಹಾಗಾಗಿ ನಾವಿಷ್ಟು ಜನ ಎಲ್ಲರೂ ಹೋಗ್ಬಿಟ್ಟು ಅಲ್ಲೇ ಪೂಜೆ ಮಾಡಿಬಿಟ್ಟು ಬಂದ್ವಿ. ಸೊ ಅಲ್ಲಿಂದ ಮುಂದಕ್ಕೆ ಬಂದ್ವಿ. ಅಲ್ಲಿಂದ ಮುಂದೆ ಬಂದ್ಬಿಟ್ಟು ಇಲ್ಲಿ 2 ಬೇವಿನ ಮರ ಇದ್ದಾವೆ. ಆ ಬೇವಿನ ಮರದ ನೆರಳಲ್ಲಿ ಚಾಪೆ ಎಲ್ಲ ಹಾಕ್ಕೊಂಡು ಎಲ್ಲರೂ ಕೂತ್ಕೊಂಡು ಹೆಸ್ರು ಬೇಳೆನ ಎಲ್ಲರೂ ತಿಂದ್ಕೊಂಡು ಪಾನಕ ತೊಗೊಬಂದಿದ್ವಲ್ಲ, ಪಾನಕನ ಎಲ್ಲರೂ ಕೂಡ ಹಾಕ್ಕೊಂಡು ಇಲ್ಲೇ ತಿಂದ್ಬಿಟ್ಟು ಎಲ್ಲರೂ ಕೂಡ ಮಾತಾಡಿಕೊಂಡು ತುಂಬ ಹೊತ್ತು ಕೂತಿದ್ವಿ. ಇಲ್ಲಿ ತುಂಬ ನೆರಳಿತ್ತು, ಫ್ರೆಶ್ ಗಾಳಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ಕುಂತಿದ್ವಿ. ಸೊ ಅಲ್ಲಿಂದ ಆಮೇಲೆ ಬಂದ್ಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ಮತ್ತೆ 4 ಗಂಟೆಗೆ ರೆಡಿ ಆಗಿಬಿಟ್ಟು ಇಲ್ಲಿ ಜಿಂಜಪ್ಪನ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ. ಜಿಂಜಪ್ಪನ ಜಾತ್ರೆಗೆ ನನ್ನ ತಮ್ಮ ಗಾಡೀಲಿ ಬಂದ್ವಿ, ಆಮೇಲೆ ನನ್ನ ತಂಗಿನೂ ನಮ್ಮ ಚಿಕ್ಕಪ್ಪ ಗಾಡೀಲಿ ಬಂದರು. ಈ ಕಾರಲ್ಲಿ ನಮ್ಮಮ್ಮರೆಲ್ಲ ಕೂತ್ಕೊಂಡು ಬಂದ್ವಿ. ಸೊ ಎಲ್ಲರೂ ಬಂದ್ಬಿಟ್ಟು ಜಿಂಜಪ್ಪಂಗೆ ನಾವು ಬರೋ ವರ್ಷದಲ್ಲಿ ಜಿಂಜಪ್ಪ ಆಲ್ರೆಡಿ ಗದ್ಗೆ ಇರಿತ್ತು. ಸೊ ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಕೈ ಮುಗಿದ್ಬಿಟ್ಟು ಇಲ್ಲಿ ಹಾವು ಚೇಳು ಅಂತ ಸಿಗುತ್ತೆ. ಅಂದರೆ ಪ್ರತಿ ವರ್ಷವೂ ಹಾವು ಚೇಳನ್ನ ಹಾಕಿಸ್ತೀವಿ ಮನೆಗೆ. ಹಾವು ಚೇಳು ಜರಿ ಆ ಥರದ್ದು ಬರಬಾರ್ದು ಅಂತ ಹೇಳ್ಬಿಟ್ಟು ಕೈ ಮುಗಿದು ಹಾವು ಚೇಳನ್ನ ದೇವರಿಗೆ ಕೊಟ್ಬಿಟ್ಟು ನಾವು ಬರ್ತೀವಿ. ನೋಡಿ, ಇದು ಆಲ್ನಲ್ಲಿ ಜಿಂಜಪ್ಪನ ಜಾತ್ರೆ. ಎಷ್ಟು ಜನ ಇದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಇದು ಕೆಂಪನಹಳ್ಳಿ ಜಿಂಜಪ್ಪನ ಜಾತ್ರೆ. ಸೊ ಇದಕ್ಕೆ ನಮ್ಮ ಅತ್ತೆಯರು ಹೋಗಿದ್ರು, ಅದ್ರದ್ದು ಜಿಂಜಪ್ಪಂದಿದ್ದು. ಆಮೇಲೆ ಅವತ್ತು ನೆಕ್ಸ್ಟ್ ಡೇ ಮಂಗಳವಾರ ಬಂದ್ಬಿಟ್ಟು ನಾವು ಮಾರಮ್ಮಂಗೆ ಆರತಿ ಮಾಡ್ತೀವಿ. ಕರಿ ಹಬ್ಬದ ದಿನವೇ ಆರತಿ ಮಾಡ್ತಾಯಿದ್ದು. ಈ ವರ್ಷ ಸೋಮವಾರ ಬಂದಿದ್ದರಿಂದ ಮಂಗಳವಾರ ಮಾಡಿದ್ವಿ. ಆರತಿ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಆ ಥರ ಸಿಂಪಲ್ಲಾಗಿ ನಾನು ನನ್ನ ಮಗಳು ರೆಡಿ ಆಗಿಬಿಟ್ಟು ಹೋಗಿ ಮಾರಮ್ಮಂಗೆ ಆರತಿ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಅಲ್ಲಿಂದ ಬಂದು ನಾನ್ ವೆಜ್ನ ಹಬ್ಬನ ಫುಲ್ಲು ಸೆಲೆಬ್ರೇಷನ್ ಮಾಡಿದ್ವಿ. ಮಟನ್ ಸಾರು ಮತ್ತು ಚಿಕನ್ ಕಬಾಬು, ಚಿಕನ್ ಸಾಂಬಾರು, ನಾಟಿ ಕೋಳಿ ಸಾಂಬಾರು, ಇಷ್ಟೆಲ್ಲ ನಾನ್ ವೆಜ್ನ ಮಾಡಿದ್ವಿ. ಅವತ್ತಿನ ದಿನ ನಾನ್ ವೆಜ್ ಎಲ್ಲ ಮಾಡಿ ಎಲ್ಲರೂ ತಿಂದು. ಸೊ ಇವತ್ತು ಅದನ್ನು ಸಂಜೆ ಅಂದರೆ ಮಂಗಳವಾರ ರಾತ್ರಿ ಇಲ್ಲಿ ಎಲ್ಲರೂ ಕೂತ್ಕೊಂಡಿದ್ವಿ ಒಟ್ಟಿಗೆ ಮಾತಾಡಿಕೊಂಡು. ನಮ್ಮಮ್ಮ ಮನೆ ಹತ್ರ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ದಾಗ ನನ್ನ ಮಗಳು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಡ್ಯಾನ್ಸ್ ಮಾಡಿ ತೋರಿಸ್ತಾ ಇದ್ಲು. ಅಂದರೆ ನಮ್ಮ ಅಮ್ಮರೇ ಕೇಳಿದ್ರು, ನೀನು ಡ್ಯಾನ್ಸ್ ಕ್ಲಾಸಿಗೆ ಹೋಗಿ. ನಮ್ಮ ಅತ್ತೆ ನಮ್ಮ ಮಾವ ಬಂದಿದ್ದು ಬೆಂಗಳೂರಿಂದ, ಅದಕ್ಕೆ ನೀನು ಯಾವ ಥರ ಡ್ಯಾನ್ಸ್ ಮಾಡ್ತೀಯ ತೋರಿಸಮ್ಮ, ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀಯಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಮತ್ತು ನಮ್ಮ ಅಮ್ಮರೆಲ್ಲ ಕೇಳಿದ್ರು, ನಮ್ಮ ಚಿಕ್ಕಪ್ಪರೆಲ್ಲ. ಸೊ ಅದಕ್ಕೆ ಸಾಂಗ್ ಹಾಕಿದ್ವಿ. ನನ್ನ ಮಗಳು ಮಾಡ್ತಿದ್ದಾಳೆ ನೋಡ್ರಿ. ಸೊ ಎಲ್ರಿಗೂ ಡ್ಯಾನ್ಸ್ ಮಾಡಿ ಅವಳು ತೋರಿಸ್ತಾ ಇದ್ಲು.
ಸೊ ಇದು ನಮ್ಮಮ್ಮರ ಮನೆ. ನಾನು ಇವಾಗ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳಲ್ಲ, ಇದು ನಮ್ಮಮ್ಮರ ಮನೆ. ನಮ್ಮಮ್ಮರ ಮನೆಯೇ ಫುಲ್ಲು ಒಂದಿನ ಒಂದು ಬ್ಲಾಗ್ ಮಾಡಿಬಿಟ್ಟು ನಾನು ನಮ್ಮಮ್ಮರ ಮನೆನ ನಿಮಗೆ ತೋರಿಸ್ತೀನಿ. ಸೊ ಇವರು ನಮ್ಮ ಅತ್ತೆ, ನನ್ನ ತಂಗಿ, ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮಪ್ಪ, ನಮ್ಮಮ್ಮ ಎಲ್ಲರೂ ಕಾಂಪೌಂಡಿಂದ ಬಾಗಿಲಲ್ಲಿ ಕುತ್ಕೊಂಡಿದ್ವಿ. ಸೊ ಅದು ತಣ್ಣಗಿತ್ತು, ಚೆನ್ನಾಗಿತ್ತು. ನನ್ನ ಮಗಳು ಡ್ಯಾನ್ಸ್ ಮಾಡಿ ತೋರಿಸ್ತಾ ಇದ್ಲು. ಇದು ಯುಗಾದಿ ಹಬ್ಬದ ಫುಲ್ ಬ್ಲಾಗು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಮೈ